ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಆಕಾಶ್ ಪಾಟೀಲ್ ಅಂತ ಬೆಂಗಳೂರಿನಿಂದ. ಇವರ ಜನ್ಮ ದಿನಾಂಕ 17ನೇ ತಾರೀಕು 10ನೇ ತಿಂಗಳು 1997, ಬೆಳಗಿನ ಜಾವ 5:59. ಯಾವಾಗ ಸೆಟಲ್ ಆಗಬಹುದು ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಆಕಾಶ್ ಪಾಟೀಲ್ರ ಪ್ರಶ್ನೆ, ಯಾವಾಗ ಸೆಟ್ಲ್ ಆಗ್ತೀನಿ ನಾನು ಅಂತ. ಜಾತಕ ನೋಡೋಣ. ನೋಡಿ, ಜೀವನ ಪ್ರತಿ ದಿವಸ ನಡೆಯೋದೇ ಇರುತ್ತೆ. ಏನೋ ಒಂದು ಕೆಲಸ ಮಾಡಲೇಬೇಕು, ಕೆಲಸಕ್ಕೆ ಫಲ ಅಂತಕ್ಕಂಥದ್ದು ಬರುತ್ತೆ. ಹೀಗಾಗಿ ಒಳ್ಳೆಯ ಸುಸ್ಥಿರವಾದ ಕೆಲಸ ಯಾವಾಗ ಉಂಟಾಗುತ್ತೆ ಅದನ್ನು ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ಜಾತಕದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಅನುಕೂಲ ಚೆನ್ನಾಗಿದೆ ನಿಮಗೆ. ಈಗ ಪ್ರಸ್ತುತ ನಿಮಗೆ ರವಿ ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ನಂತರ ಚಂದ್ರನ ಕಾಲ ಪ್ರಾರಂಭವಾಗುತ್ತೆ. ಚಂದ್ರ ಕೂಡ ನಿಮ್ಮ ಜಾತಕದಲ್ಲಿ ಪಕ್ಷದ ಬಲ ಚೆನ್ನಾಗಿದೆ, ಆದರೆ ಅಷ್ಟಮದಲ್ಲಿದ್ದಾನೆ. ಇರಲಿ, ತೊಂದರೆ ಇಲ್ಲ, ಲಾಭಾಧಿಪತಿ. ನೋಡಿಪ್ಪ, ಈಗ ಕಾಲ ಚೆನ್ನಾಗಿದೆ ನಿಮಗೆ. ಮುಂದೆ ಕೂಡ ಈಗ 2024 ದಾಟಿದ ಮೇಲೆ 25ರಿಂದಲೂ ತುಂಬಾ ಚೆನ್ನಾಗಿದೆ. ಹೀಗಾಗಿ ನೀವು ಒಳ್ಳೆಯ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯತೆಯೂ ಇದೆ. ಅದಕ್ಕೆ ಹಣವೂ ಚೆನ್ನಾಗಿ ಬರೋ ಸಾಧ್ಯತೆ ಇದೆ. ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ, ಯೋಚನೆ ಮಾಡಬೇಡಿ. 2025ರ ಪ್ರಾರಂಭದಿಂದ ಅನುಕೂಲ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪುನೀತ್ ಅಂತ ಸಂಡೂರಿಂದ. ಇವರ ಜನ್ಮ ದಿನಾಂಕ 8ನೇ ತಾರೀಕು 10ನೇ ತಿಂಗಳು 1999, ರಾತ್ರಿ 10:50. 2 ವರ್ಷದಿಂದ ಕೆಲಸ ಸಿಗ್ತಾ ಇಲ್ಲ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪುನೀತ್ ಅವರ ಪ್ರಶ್ನೆ, ಅದು ಕೆಲಸ ಸಿಗ್ತಾ ಇಲ್ಲ. 2 ವರ್ಷದಿಂದ ಪಾಪ ಹುಡುಕ್ತಾ ಇದ್ದಾರೆ, ಕೆಲಸ ಸಿಗ್ತಾ ಇಲ್ಲ. ಯಾಕೆ ನೋಡೋಣ. ಜಾತಕದಲ್ಲಿ ಕರ್ಮಾಧಿಪತಿ ತೊಡಕಾಗಿದ್ದರೆ ಅಥವಾ ದಶಾಭುಕ್ತಿಗಳು ಬಲಹೀನವಾಗಿದ್ದರೆ ಅಂಥ ಸಾಧ್ಯತೆ. ಈಗ ನೋಡಿ, ನಿಮ್ಮದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಗುರು, ಆತ ಲಾಭದಲ್ಲಿದ್ದಾನೆ. ನೀಚ ಶನಿಯಶ್ಚರನ ಜೊತೆಗಿದ್ದಾನೆ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಬುಧ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ. ಒಳ್ಳೆಯ ಲಕ್ಷಣ ಇದು. ಈಗ ಪ್ರೆಸೆಂಟ್ ನಿಮಗೆ ಬುಧನ ಸ್ವಲ್ಪ ವೀಕ್ನೆಸ್ ಇದೆ. ಈಗ ನೋಡಿ, ನಿಮಗೆ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳು ಪ್ರಾರಂಭ ಅಂದ್ಕೊಳ್ಳಿ, ಜೂನ್ ನಂತರದಲ್ಲಿ, ಜೂನ್ ಮಧ್ಯಭಾಗದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತೆ, ಯೋಚನೆ ಬೇಡ. ಈಗ ಗುರು ಹೇಗೆ ಬಂದಿದ್ದಾನೆ, ನಿಮ್ಮ ಕರ್ಮಾಧಿಪತಿ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರುವಿನ ಮಂದಿರಕ್ಕೆ ನೀವು ಪ್ರತಿ ಗುರುವಾರ ಸ್ವಲ್ಪ ಕಡಲೆ ಹಾಗೂ ಬೆಲ್ಲ ದಾನ ಮಾಡಿ. 9 ಗುರುವಾರ ಮಾಡಿ, ತುಂಬ ಸಹಾಯವಾಗುತ್ತೆ. ಅಷ್ಟರಲ್ಲಿ ನಿಮಗೆ ಕೆಲಸವೂ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಹಾಗೆ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.